ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಅದ್ಭುತರು, ಯೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಕಳೆದ ಕೆಲವು ದಿನಗಳಿಂದ ರೋಗ ಸೌಖ್ಯದ ಕುರಿತು ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಅದರ ಕುರಿತು ವಾಕ್ಯಗಳನ್ನು ಧ್ಯಾನಿಸಿ ಆ ವಚನಗಳು ನಮ್ಮಲ್ಲಿ ಜೀವವೂ ಆತ್ಮವೂ ಸೌಖ್ಯವಾಗಿ ಕಾರ್ಯ ಮಾಡಲೆಂದು ಪ್ರಾರ್ಥನೆ ಮಾಡಿ ಅನೇಕರು ಸೌಖ್ಯ ಪಡೆದುಕೊಂಡ ಸಾಕ್ಷಿಗಳನ್ನು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ತಾ ಇದ್ದೀರಾ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಅನೇಕರು ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಶುಭ ಸಂದೇಶ ಪ್ರಚಾರದಲ್ಲಿ ನೀವು ಸಹಾಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ವಿಶೇಷವಾಗಿ ರೋಗಿಗಳನ್ನು ಗುಣಪಡಿಸಿರಿ, ಹೀಲ್ ದ ಸಿಕ್, ರೋಗಿಗಳಾಗಿರೋರನ್ನು ಗುಣಪಡಿಸಿರಿ ಎಂಬುದು ಪ್ರಭು ಯೇಸು ತನ್ನ ಶಿಷ್ಯರಿಗೆ ಕೊಟ್ಟಂತ ಒಂದು ಆದೇಶವಾಗಿತ್ತು. ಯಾರನ್ನು ಕಳುಹಿಸಲಿ? ನನ್ನ ಜನರು ರೋಗಾವಸ್ಥೆಯಲ್ಲಿ ಸೈತಾನನ ಬಂಧನಗಳಲ್ಲಿ ಸಿಕ್ಕಿ ನರಳಾಡುತ್ತಿದ್ದಾರೆ, ಅವರನ್ನು ಬಿಡುಗಡೆ ಮಾಡಲು ಯಾರನ್ನ ಕಳುಹಿಸಲಿ ಎಂದಾಗ ಪ್ರವಾದಿ ಯೆಶಾಯನು, ಇಗೋ ನಾನು ಸಿದ್ಧ, ನನ್ನನ್ನು ಕಳುಹಿಸು ಎಂದು ಹೇಳಿದ. ಇವತ್ತು ನಾವು ಮನೆಗಳಿಗೆ ಹೋಗುವುದಕ್ಕಿಂತ ಮಿಗಿಲಾಗಿ ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದೆನು. ಕೀರ್ತನೆ 107 ವಚನ 20. ಆ ವಾಕ್ಯದ ಆಧಾರದ ಮೇಲೆ ನನಗೆ ಸೌಖ್ಯಕ್ಕಾಗಿ ವಾಕ್ಯಗಳನ್ನು ನಾವು ಕಳಿಸಿಕೊಡುವ, ಅದನ್ನು ಕೇಳಿಸಿಕೊಳ್ಳುವಾಗ ಈ ವಾಕ್ಯವನ್ನು, ಈ ಜೀವಸ್ವರವನ್ನು ಕೇಳುವವರು ಬದುಕುವರು. ಅಮೇನ್ ಎಂದು ಟೈಪ್ ಮಾಡೋಣ. ಈ ಜೀವಸ್ವರ, ದೇವರ ವಾಕ್ಯವನ್ನು ಕೇಳುವವರು ಬದುಕುವರು. ಈ ವಾಕ್ಯ ಅವರಲ್ಲಿ ಜೀವವನ್ನು ತುಂಬಿಸಲ್ಪಡುವಂತೆ ಈ ಜೀವಸ್ವರ ರೆಕಾರ್ಡಿಂಗ್ಗಾಗಿ, ಈ ಜೀವಸ್ವರನ್ನು ವೀಕ್ಷಿಸುವವರು, ಅದನ್ನು ಶೇರ್ ಮಾಡೋರು, ಲೈಕ್ ಮಾಡೋರು, ಅವರ ಶರೀರದಲ್ಲಿ ಸಂಪೂರ್ಣ ಸೌಖ್ಯ, ಆಶೀರ್ವಾದ, ಅಭಿಷೇಕಕ್ಕಾಗಿ ಯೇಸುವಿನ ನಾಮದಲ್ಲಿ ಕೃತಜ್ಞತಾ ಸ್ತುತಿ ಸ್ತೋತ್ರಗಳೊಂದಿಗೆ ಪ್ರಾರ್ಥಿಸುತ್ತೇನೆ. ಆಮೆನ್. ಇಂದಿನ ಜೀವಸ್ವರದಲ್ಲಿ ನಾವು ಪ್ರಾರ್ಥನೆ ಮಾಡಲು ಪ್ರೇರೇಪಣೆ ಆದದ್ದು ಕುರುಡುತನ. ಕುರುಡುತನ ಅಂದಾಗ ಎರಡು ರೀತಿಯ ಕುರುಡುತನ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ರು. ಟೈಮ್ ಎಷ್ಟಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ತುಂಬ ಲೆಂತಿ ಆದರೂ ನೋಡೋದು ಕಷ್ಟ ಜನಗಳು ಕೇಳಿಸ್ಕೊಳ್ಳೋಕ್ಕೆ. ಅದಕ್ಕಾಗಿ ಎರಡು ಕುರುಡುತನ ಸಾಧ್ಯ ಆದರೆ ಎರಡರ ಬಗ್ಗೆ ನಾವು ಧ್ಯಾನಿಸೋಣ. ಇಲ್ಲ ಇವತ್ತು ಒಂದು, ನಾಳೆ ಒಂದು ನೋಡುವ. ಶಾರೀರಿಕ ಕುರುಡುತನ, ಆತ್ಮದ ಅಂಧತ್ವ, ಆತ್ಮೀಕ ಕುರುಡುತನ. ಈ ಶಾರೀರಿಕ ಕುರುಡುತನಕ್ಕಿಂತ ಆತ್ಮೀಕ ಕುರುಡುತನ ಬಹಳ ಡೇಂಜರ್, ಅಂದರೆ ನಮಗೆ ನಾಶ. ಅದು ಆತ್ಮೀಕ ಕುರುಡುತನ ನಮಗೆ ನೀಗಿಸಲ್ಪಡಬೇಕು, ಶಾರೀರಿಕ ಕುರುಡುತನವು ನೀಗಿಸಲ್ಪಡಬೇಕು. ಎಷ್ಟೋ ಕುರುಡರಿದ್ದರು ಯೇಸು ಸ್ವಾಮಿ ಲೋಕದಲ್ಲಿ ಇದ್ದಾಗ, ಹೌದಲ್ವಾ? ಆದರೆ ಯಾರು ಯೇಸುವನ್ನು ನಂಬಿ ಯೇಸುವಿನ ಬಳಿ ಬಂದರೋ ಅವರು ಸೌಖ್ಯವನ್ನು ಪಡೆದುಕೊಂಡರು. ಇದು ಬಹಳ ಮುಖ್ಯ. ಯಾರು ಈ ವಾಕ್ಯವನ್ನು ಕೇಳುವಾಗ ಯೇಸು ನನ್ನ ರಕ್ಷಕ, ನನ್ನ ಸೌಖ್ಯದಾಯಕ, ನನ್ನ ಆರೋಗ್ಯದಾಯಕ ಎಂದು ವಿಶ್ವಾಸಿಸಿ ಅರಿಕೆ ಮಾಡುತ್ತಾರೋ ಅವರು ಸೌಖ್ಯವನ್ನು ಹೊಂದಿಕೊಳ್ಳುತ್ತಾರೆ. ಸೊ ಕೇಳಿದ ಮಾತ್ರಕ್ಕಲ್ಲ, ಕೇಳಿ ನಂಬಿ ವಿಶ್ವಾಸಿಸುವಾಗ ಅದು ನಮ್ಮಲ್ಲಿ ಸಂಪೂರ್ಣವಾಗಿ ಕಾರ್ಯ ಮಾಡುತ್ತದೆ. ಈ ಇಬ್ಬರು ಕುರುಡರು ಯೇಸುವಿನ ಬಳಿ ಬಂದರು. ಮತ್ತಾಯನು ಬರೆದ ಶುಭ ಸಂದೇಶದಲ್ಲಿ ನಾವು ನೋಡ್ತೇವೆ. ನಾನು ಮೇಯ್ನು ಯೋಹಾನ 9 ತೆಗೆದಿಟ್ಕೊಂಡಿದ್ದೀನಿ. ಓಕೆ, ಆ ಇಬ್ಬರು ಕುರುಡರು ಯೇಸು ಹತ್ರ ಬಂದಾಗ ಯೇಸು ಅವರನ್ನು ನೋಡಿ ಕೇಳುತ್ತಾರೆ, ನಾನು ನಿಮ್ಮನ್ನು ಗುಣಪಡಿಸಲು ಸಾಧ್ಯ ಎಂದು ನೀವು ವಿಶ್ವಾಸಿಸುತ್ತೀರೋ? ಅವರು ಹುಟ್ಟು ಕುರುಡರು, ಅಂದರೆ ಹುಟ್ಟು ಕುರುಡುತನವನ್ನು ಸಹ ದೇವರು ಗುಣಪಡಿಸಲು ಶಕ್ತರಾಗಿದ್ದಾರೆ. ನಮ್ಮ ಶರೀರದ ಒಂದೊಂದು ಅಂಗಾಂಗಗಳನ್ನು, ನರನಾಡಿಗಳನ್ನು, ಕೀಲು ಮಜ್ಜೆಗಳನ್ನು ಜೋಡಿಸಿದ ಕರ್ತರು, ಸೃಷ್ಟಿ ಮಾಡಿದ ಸೃಷ್ಟಿಕರ್ತ, ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಶಕ್ತಿ, ಅವರ ಪರಾಕ್ರಮ, ಅವರ ಮಹಿಮೆ ನಾವು ಅರಿತುಕೊಳ್ಳಬೇಕಷ್ಟೇ. ಆ ಇಬ್ಬರು ಕುರುಡರ ಬಳಿ ಕೇಳುತ್ತಾರೆ, ನಿಮ್ಮನ್ನು ಗುಣಪಡಿಸಲು ನನ್ನಿಂದ ಸಾಧ್ಯ ಎಂದು ನೀವು ವಿಶ್ವಾಸಿಸುತ್ತೀರೋ? ನೀನು ನಂಬ್ತೀಯಾ ಅಂತ ಕೇಳ್ತಾರೆ. ಆವಾಗ ಇಬ್ಬರು ಹೇಳ್ತಾರೆ, ಹೌದು ಯೇಸುವೇ, ನಾವು ವಿಶ್ವಾಸಿಸುತ್ತೇವೆ. ಆಗ ಯೇಸು ಅವರ ಕಣ್ಣುಗಳನ್ನು ಮುಟ್ಟಿದಾಗ ಆ ಇಬ್ಬರು ಕುರುಡರು ಪರಿಪೂರ್ಣವಾದ ಸೌಖ್ಯವನ್ನು ಪಡೆದುಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ.
ಒಂದು ಕಡೆ ಹುಟ್ಟು ಕುರುಡುತನವನ್ನ ದೇವರು ಗುಣಪಡಿಸುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಟ್ಟುವಾಗ ಕಣ್ಗಳು ಚೆನ್ನಾಗಿದ್ದರೂ ಸಹ ಕಾಲಕ್ರಮೇಣ ಅವರ ಕಣ್ಣುಗಳಲ್ಲಿ ಪವರ್ ಕಮ್ಮಿ ಆಗೋಗುತ್ತೆ. ದೂರದೃಷ್ಟಿ ದೋಷ ಅಥವಾ ಸಮೀಪ ದೃಷ್ಟಿ ದೋಷ ಅಥವಾ ನಿನ್ನೆ ಸಹ ಒಬ್ಬರು ಸಹೋದರಿ ಪ್ರಾರ್ಥನೆಗೆ ಬಂದಿದ್ದರು. ಎರಡು ಕಣ್ಣು ಕಾಣಿಸ್ತಾ ಇಲ್ಲ ನನಗೆ. ಹೇಗೆ ಕಾಣಿಸ್ತಾ ಇದೀವಿ ನಾವು? ಏನೋ ದೂರದಲ್ಲಿ ಒಂದು ವಸ್ತು ಚಲಿಸುವ ರೀತಿಯಲ್ಲಿ ಇರುತ್ತೆ ಅಷ್ಟೇ ಹೊರತು ಯಾರು ಏನೆಂದು ನನಗೆ ಕಾಣಿಸ್ತಾ ಇಲ್ಲ. ನಾನು ಹೇಳಿದೆ, ಅಮ್ಮ ಎಷ್ಟು ದಿನದಿಂದ ನಿಮಗೆ? ನನಗೆ ಬಾಲ್ಯದಿಂದ ತುಂಬ ಚೆನ್ನಾಗಿತ್ತು, ಇತ್ತೀಚೆಗೆ ಶುಗರ್ ಬಂದಿದೆ, ನನಗೆ ಗೊತ್ತಾಗಿಲ್ಲ. ಸ್ವಲ್ಪ ಹಳ್ಳಿಯವರು, ಆ ಕಾಯಿಲೆ ನನಗಿದೆ ಅಂತ ಗೊತ್ತಾಗಲಿಲ್ಲ. ಅದನ್ನು ಸ್ವಲ್ಪ ನಾವು ಒಳ್ಳೆ ಟ್ರೀಟ್ಮೆಂಟ್ ತಗೊಳಕ್ಕಾಗಲಿಲ್ಲ. ನನಗೆ ಈ ಥರ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸಬೇಕೆನ್ನೋದು ಸಹ ಗೊತ್ತಾಗಲಿಲ್ಲ. ಅದರ ಕೊನೆಗೆ ಏನಾಯಿತು, ನನ್ನ ಎರಡು ಕಣ್ಣುಗಳು ಈಗ ದೃಷ್ಟಿಯನ್ನು ಕಳೆದುಕೊಂಡಿದೆ. ಬಹಳ ದುಃಖ ಅನ್ನಿಸ್ತು. ಸಿರಾಕ 38ರಲ್ಲಿ ನಾವು ನೋಡ್ತೀವಿ, ಮಗನೇ, ನೀನು ಅನಾರೋಗ್ಯದಿಂದಿರುವಾಗ ಅದನ್ನು ತಾತ್ಸಾರ ಮಾಡಬೇಡ, ದೇವರ ಬಳಿ ಪ್ರಾರ್ಥಿಸು, ಸರ್ವೇಶ್ವರನಲ್ಲಿ ನೀನು ಪ್ರಾರ್ಥಿಸು, ವೈದ್ಯರ ಬಳಿ ಚಿಕಿತ್ಸೆಗೆ ಹೋಗು. ವೈದ್ಯರನ್ನು ಸೃಷ್ಟಿ ಮಾಡಿ ಅವರಿಗೆ ಬೇಕಾದ ಸುಜ್ಞಾನವನ್ನು ಕೊಟ್ಟದ್ದು ಸಹ ದೇವರೇ. ವೈದ್ಯರ ಬಳಿ ಹೋದರೂ ಸಹ ವೈದ್ಯರು ಹೇಳುವ ಮಾತು, ದೇವರು ನಿನ್ನನ್ನು ಗುಣಪಡಿಸಿದ್ದಾರೆ ಎಂಬುದಾಗಿ. ವೈದ್ಯರ ಶಕ್ತಿಯಿಂದ ಅಥವಾ ಔಷಧಿಗಳಿಂದ ಮಾತ್ರವಲ್ಲ, ಅವುಗಳ ಮೂಲಕ ಕಾರ್ಯ ಮಾಡಿ ದೇವರೇ ನಮಗೆ ಸೌಖ್ಯವನ್ನು ಕೊಡಬೇಕು. ಯೆಹೋವ ರಾಫಾ, ನನ್ನ ಯೇಸು ನನ್ನ ಸೌಖ್ಯದಾಯಕ. ಸೊ ನನಗೆ ಅನ್ನಿಸ್ತು, ದೇವರೇ, ಈ ಕುರುಡುತನ ಎಷ್ಟು ಕಾರ್ಯ ಮಾಡ್ತಾ ಇದೆ. ಇನ್ನೂ ನೋಡುವುದಾದರೆ ಇತ್ತೀಚಿನ ದಿನಗಳಲ್ಲಿ ಸ್ಕೂಲು ಕಾಲೇಜ್ ಓದುವ ಮಕ್ಕಳಲ್ಲಿ ಸ್ಪೆಕ್ಸ್ಗಳು ಹಾಕ್ತಾರೆ. ಕಾರಣ ಅವರು ಲ್ಯಾಪ್ಟಾಪ್ ಮುಂದೆ ಜಾಸ್ತಿ ಕೆಲಸ ಮಾಡ್ತಾ ಇರ್ಬೋದು, ಲ್ಯಾಪ್ಟಾಪಲ್ಲಿ ನೋಟ್ಸ್ ಬರ್ಬೋದು, ಮೊಬೈಲ್ ಫೋನಲ್ಲಿ ನೋಟ್ಸ್ಗಳು ಬರುತ್ತೆ. ಕೊರೋನಾ ಆದಮೇಲೆ, ಹೌದಲ್ವಾ? ಅನೇಕ ಮಕ್ಕಳು ಸಣ್ಣ ವಯಸ್ಸಿನಲ್ಲೇ ಕನ್ನಡಕ ಹಾಕಬೇಕು ಅಂತ, ಅಂದರೆ ಆ ಕಣ್ಣಿನ ಒಂದು ಪವರ್ ಕಮ್ಮಿ ಆಗ್ತಾ ಇದೆ ಅನ್ನುವ ರೀತಿಯಲ್ಲಿ. ನನಗೆ ಇದನ್ನೆಲ್ಲ ಕೇಳಿಸಿಕೊಂಡಾಗ, ಸೊ ಯಾಕೆ ಇದರ ಕುರಿತು ಒಂದು ನಾವು ಜನರಿಗೆ ಸತ್ಯ ಜ್ಞಾನವನ್ನು ಮನ ಮುಟ್ಟಿಸಬೇಕು ಅಂತ, ಅರಿವು ಮೂಡಬೇಕು ಅಂತ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ, ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ ವಚನ 7. ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವ ಕಳೆ ಕುಂದಿ ಹೋಗಲಿಲ್ಲ. ಆಮೇನ್. 120 ವರ್ಷ ವಯಸ್ಸು ಮೋಶೆಗೆ. ಅವನ ಕಣ್ಣಿನ ಕಾಂತಿ ಪ್ರಕಾಶಮಯವಾಗಿತ್ತು. ಅವನ ಕಣ್ಣಿನ ಕಾಂತಿ, ದೃಷ್ಟಿ ಕಮ್ಮಿ ಆಗಲಿಲ್ಲ, ಕೊರತೆಯಾಗಲಿಲ್ಲ. ಅವನ ಮುಖದಲ್ಲಿ ಜೀವದ ಕಳೆ, ಆ ಒಂದು ಶಕ್ತಿ, ಬಲ, ಆ ಪ್ರಸನ್ನತೆ ಕುಂದಿ ಹೋಗಲಿಲ್ಲ, ಚೈತನ್ಯ ತುಂಬಿತ್ತು ಅನ್ನುವ ರೀತಿಯಲ್ಲಿ. ಇವತ್ತು ಮೋಶೆ ಆರಾಧನೆ ಮಾಡುವ ಸರ್ವೇಶ್ವರನನ್ನೇ ನಾವು ಆರಾಧನೆ ಮಾಡ್ತಾ ಇದ್ದೇವೆ, ಹೌದಲ್ವಾ? ಮೋಶೆಗೆ ಪಾಪ ಪರಿಹರಿಸುವ ರಕ್ತ ಇರಲಿಲ್ಲ. ಮೋಶೆಗೆ ಅವನ ಪರವಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸಲು ರಕ್ಷಕ ಇರಲಿಲ್ಲ. ನಮಗಾದರೂ ನಮ್ಮ ಎಲ್ಲ ಸಕಲ ಪಾಪಗಳನ್ನು, ನಮ್ಮ ಶಾಪಗಳನ್ನು ತನ್ನ ಶರೀರದ ಮೇಲೆ ಹೊತ್ತುಕೊಂಡು ನಮಗಾಗಿ ಯಜ್ಞದ ಕುರಿಮರಿಯಾಗಿ ತನ್ನ ಪ್ರಾಣವನ್ನೇ ಕೊಟ್ಟ ನನ್ನ ಯೇಸು, ನನ್ನ ರಕ್ಷಕ ನಮಗಿದ್ದಾರೆ. ಸರ್ವೇಶ್ವರನ ಬಲಪಾರ್ಶ್ವದಲ್ಲಿ ಕುಳಿತು ನಮಗಾಗಿ ಮಧ್ಯಸ್ಥಿಕೆ ವಹಿಸಿ ಪ್ರಾರ್ಥಿಸುವ ಪ್ರಧಾನ ಯಾಜಕ ಪ್ರಭು ಯೇಸು, ಜ್ಯೇಷ್ಠ ಸಹೋದರ ನಮಗಿದ್ದಾರೆ. ಅದಕ್ಕಾಗಿ ಯೇಸು ಹೇಳಿದರು, ನನ್ನ ನಾಮದಲ್ಲಿ ಏನನ್ನು ಕೇಳಿದರೂ ನಿಮಗೆ ಕೊಡುತ್ತೇನೆ. ನಾವು ಸ್ವಲ್ಪ ದೂರದೃಷ್ಟಿ ಅಥವಾ ಸಮೀಪ ದೃಷ್ಟಿ ಅದನ್ನು ನೆಗ್ಲೆಕ್ಟ್ ಮಾಡಬಾರದು. ಮಗನೇ, ನೀನು ಅನಾರೋಗ್ಯದಿಂದ ಬಳಲುತ್ತಿರುವೆಯೋ ಅದನ್ನು ಅಲಕ್ಷ್ಯ ಮಾಡಬೇಡ. ಇಮ್ಮಿಡಿಯೇಟ್ ಆಗಿ ಅದಕ್ಕಾಗಿ ಸರ್ವೇಶ್ವರನಲ್ಲಿ ಪ್ರಾರ್ಥಿಸು. ಮಾಡಬೇಕಾದ ಸತ್ಕಾರ್ಯಗಳಲ್ಲಿ ಅಥವಾ ದೇವರೊಟ್ಟಿಗೆ ಸತ್ಸಂಬಂಧವನ್ನು ಸರಿಪಡಿಸಿಕೋ, ನೀನು ಆರೋಗ್ಯವನ್ನು ಪಡೆದುಕೊಳ್ಳುವೆ ಎಂಬುದಾಗಿ. ಇಲ್ಲಿ ಹುಟ್ಟು ಕುರುಡರು, ಅವರ ಕಣ್ಣುಗಳಿಗೆ ದೇವರು ಹೊಸದಾ ಸೃಷ್ಟಿಯನ್ನು ನೀಡಿದ್ದಾರೆ ಅನ್ನೋದಾದರೆ ದೇವರಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಯೇಸು ಹೇಳಿದರು ಯೋಹನ 14:12, ನನ್ನಲ್ಲಿ ವಿಶ್ವಾಸವಿಡುವವನು, ನನ್ನನ್ನು ನಂಬುವವನು, ನಾನು ಮಾಡಿದ ಎಲ್ಲ ಕಾರ್ಯಗಳನ್ನು ಆತನೂ ಮಾಡುವನು, ಅಷ್ಟೇ ಏಕೆ ಅದಕ್ಕಿಂತಲೂ ಹೆಚ್ಚಾಗಿ ಮಾಡುವರು. ಯೇಸು ಮಾಡಿದವುಗಳಿಗಿಂತ ಹೆಚ್ಚಾಗಿ ಮಾಡುವ ಅಭಿಷೇಕ ದೇವರು ನಮಗೆ ಕೊಟ್ಟಿದ್ದಾರೆ.
ಆದ ಕಾರಣ ಹೀಲ್ ದ ಸಿಕ್, ರೋಗಿಗಳನ್ನು ಗುಣಪಡಿಸಿರಿ ಎಂಬುದು ಪ್ರಭು ಯೇಸು ತಮ್ಮ ಶಿಷ್ಯರಿಗೆ ಕೊಟ್ಟ ಒಂದು ಆದೇಶವಾಗಿದೆ. ಆ ಒಂದು ಅಭಿಷೇಕ ಅಧಿಕಾರದ ಮೂಲಕ ಈ ರೋಗ ಸೌಖ್ಯದ ಶುಶ್ರೂಷೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ವಿಶ್ವಾಸಿಸೋಣ. ಯೇಸುವಿನ ನಾಮದಲ್ಲಿ ನಮಗೆ ಸೌಖ್ಯ ಉಂಟು ಎಂದು ವಿಶ್ವಾಸದಿಂದ ಜೀವಸ್ವರವನ್ನು ನಾವು ಕೇಳೋಣ. ಯೋಹಾನನು ಬರೆದ ಶುಭ ಸಂದೇಶ 9ನೇ ಅಧ್ಯಾಯ. ಇದು ಶಾರೀರಿಕ ಕುರುಡುತನದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಾಳೆ ಆತ್ಮೀಕ ಅಂಧತ್ವದ ಕುರಿತು ಮಾತನಾಡುವ. ಯೋಹಾನ 9:6. ತರುವಾಯ ನೆಲದಲ್ಲಿ ಉಗುಳಿ ಮಣ್ಣಿನ ಲೇಪ ಮಾಡಿ ಅದನ್ನು ಕುರುಡನ ಕಣ್ಣಿಗೆ ಲೇಪಿಸಿ, ನೀನು ಶಿಲೋವಾಮಿನ ಕೊಳಕ್ಕೆ ಹೋಗಿ ತೊಳೆದುಕೋ ಎಂದು ಹೇಳಿದರು. ಶಿಲೋವಾಮ್ ಎಂದರೆ ಕಳುಹಿಸಲಾದವನು. ಯಾರು ಕಳುಹಿಸಲಾದವರು? ಸ್ವರ್ಗದಿಂದ ನಮ್ಮ ರಕ್ಷಣೆಗಾಗಿ, ಸೌಖ್ಯಕ್ಕಾಗಿ, ಬಿಡುಗಡೆಗಾಗಿ ಕಳುಹಿಸಲಾದವರು ಪ್ರಭು ಯೇಸು. ಅದರಂತೆಯೇ ಆ ಕುರುಡನು ಹೋಗಿ ಕಣ್ಣುಗಳನ್ನು ತೊಳೆದುಕೊಂಡನು. ಹಿಂದಿರುಗಿದಾಗ ಅವನಿಗೆ ಕಣ್ಣು ಬಂದಿತ್ತು. ಪ್ರೈಸ್ ದ ಲಾರ್ಡ್. ನೋಡಿ, ಅಯ್ಯಪ್ಪ ಈ ಟ್ರೀಟ್ಮೆಂಟ್ ಬೇಡ, ಈ ಒಂದು ಸರ್ಜರಿ ಬೇಡ ಅಂತ ನಾವು ಕೆಲವರು ಅದನ್ನು ತಿರಸ್ಕರಿಸುತ್ತಾರೆ. ಯೇಸುವಿನ ಸೌಖ್ಯದ ವೈಖರಿ ವಿಭಿನ್ನವಾಗಿದೆ. ಪ್ಲೀಸ್, ಮಾರ್ಕ 10:46-52 ತಿಮಾಯಿನ ಮಗ ಬಾರ್ತಿಮಾಯ ಅತಸ ಹುಟ್ಟು ಕುರುಡ, ದಾವಿದನ ಕುಲಪುತ್ರರೇ ನನ್ನ ಮೇಲೆ ದಯೆ ತೋರಿ, ನನ್ನ ಮೇಲೆ ಕರುಣೆ ತೋರಿ ಎಂದು ಅಂಗಲಾಚಿ ಬೇಡಿಕೊಂಡಾಗ ಯೇಸು ಅವನ ಸ್ವರವನ್ನು ಕೇಳಿ ಅವನನ್ನು ಬರಮಾಡಿದರು. ನನ್ನಿಂದ ನಿನಗೆ ಏನು ಬೇಕು? ನನ್ನ ನಾಮವನ್ನು ಕೂಗಿ ಕರೆದೆಯಲ್ಲ. ಯೇಸುವೆ, ನನಗೆ ಕಣ್ಣು ಕಾಣುವಂತೆ ಮಾಡಿ ಎಂದು ಕೇಳಿದಾಗ ಯೇಸು ಇಮ್ಮಿಡಿಯೇಟ್ ಆಗಿ ಅವನ ಕಣ್ಣುಗಳನ್ನು ಮುಟ್ಟಿದರು. ಮುಟ್ಟಿದ ಕೂಡಲೇ ಅವನಿಗೆ ದೃಷ್ಟಿ ಬಂದಿತು. ಅವನ ಕಣ್ಣು ಚೆನ್ನಾಗಿ ಕಾಣಿಸತೊಡಗಿತು. ಬಹುಶಃ ಈ ಹುಟ್ಟು ಕುರುಡ, ಯೋಹಾನ 9ರಲ್ಲಿ ಬರುವ ಮತ್ತೊಂದು ಹುಟ್ಟು ಕುರುಡ, ಅವನ ತಂದೆ ತಾಯಿ ಯೇಸು ಹತ್ರ ಕರ್ಕೊಂಬರುವಾಗಲೇ ಅವರ ಪ್ರಶ್ನೆ ಏನು ಗೊತ್ತಾ? ಯೇಸುವೆ, ಇವನು ಕುರುಡನಾಗಿ ಹುಟ್ಟಿದ್ದಕ್ಕೆ ಕಾರಣವೇನು? ಇವನ ಪಾಪವೋ, ಇವನ ಹೆತ್ತವರ ಪಾಪವೋ ಎಂದು ಶಿಷ್ಯರು ಕೇಳ್ತಾರೆ. ಅಂದರೆ ಯಾವುದೋ ಪಾಪದ ನಿಮಿತ್ತ ಇವನಿಗೆ ಹೀಗಾಗಿದೆ ಅನ್ನುವ ರೀತಿಯಲ್ಲಿ, ಯಾರ ಪಾಪ ಯಾರ ಶಾಪ ಅನ್ನುವ ರೀತಿಯಲ್ಲಿ ಯೇಸು ಹೇಳ್ತಾರೆ, ಇವನ ಪಾಪನೂ ಅಲ್ಲ, ಹೆತ್ತವರ ಪಾಪನೂ ಅಲ್ಲ, ದೇವರ ಮಹಿಮಾ ಕಾರ್ಯ. ಹುಟ್ಟುವಾಗಿನಿಂದಲೂ ಇದ್ದಂಥ ಕುರುಡುತನವನ್ನು ದೇವರು ನೀಗಿಸಲು ಶಕ್ತರು ಎಂಬುದು ತೋರಿಸುವುದಕ್ಕಾಗಿ, ದೇವರ ಮಹಿಮೆ ಇವನಲ್ಲಿ ವ್ಯಕ್ತವಾಗುವಂತೆ ದೇವರು ಈ ಅದ್ಭುತವನ್ನು ಮಾಡಿ ತೋರಿಸಿದರು. ಆದರೆ ಈ ಕುರುಡನಿಗೆ ಎಂಜಲನ್ನು ಉಗಿದರು, ನೆಲದಲ್ಲಿ ಮಣ್ಣಿನ ಲೇಪನ ಮಾಡಿದ್ರು, ಕಣ್ಣಿಗೆ ಹಚ್ಚಿದ್ರು. ಹೋಗು, ಅಲ್ಲಿ ಹೋಗಿ ತೊಳೆದುಕೋ. ಮೊದಲೇ ಕುರುಡ, ಹೋಗಪ್ಪ, ಅಷ್ಟು ದೂರ ಯಾರು ಹೋಗ್ತಾರೆ ಅಂತ ಕೂತ್ಕೊಬಿಟ್ಟಿದ್ರೆ ಅವನು ವಿಧೇಯನಾದ. ಅಲ್ಲಿ ಹೋದ, ಆ ಸ್ಥಳದಲ್ಲಿ ಅವನಿಗೆ ಬಿಡುಗಡೆ ಇತ್ತು. ಸೊ ದೇವರ ಸೌಖ್ಯದ ವೈಖರಿ ವಿಭಿನ್ನವಾಗಿರುತ್ತದೆ. ಯಾವ ರೀತಿಯಲ್ಲಿ ದೇವರು ನಮ್ಮನ್ನು ಸೌಖ್ಯಪಡಿಸಬೇಕೆಂದಿದ್ದಾರೋ ಅದಕ್ಕೆ ನಾವು ಬಿಟ್ಟು ಕೊಡಬೇಕಾಗಿದೆ. ನಮ್ಮ RRC ಧ್ಯಾನ ಕೇಂದ್ರಕ್ಕೆ ವಿಜಯಪುರದಿಂದ ಒಂದು ಹೆಣ್ಣು ಮಗಳು, ಒಂದು 5 ತಿಂಗಳ, ಒಂದು 7 ತಿಂಗಳ ಮಗು ಅಥವಾ 5 ತಿಂಗಳ ಮಗು ಇರಬೇಕು. ಹೆಣ್ಣು ಮಗು ಬಹಳ ಸುಂದರವಾಗಿತ್ತು. ಕಣ್ಣು ಮುಟ್ಟೆ ಕಣ್ಣು ಅಂತೀವಲ್ಲ, ದೊಡ್ಡ ದೊಡ್ಡ ಕಣ್ಣುಗಳು. ಆದರೆ ಆಕೆ ಕಣ್ಣೀರಿಂದ ಹೇಳ್ತು, ಸಿಸ್ಟರ್, ನನ್ನ ಮಗುಗೆ 2 ಕಣ್ಣು ಕಾಣಿಸ್ತಾ ಇಲ್ಲ ಅಂತ. ನನಗೆ ಬಹಳ ದುಃಖ ಆಯಿತು. ಹೆಣ್ಣು ಮಗು ಅಷ್ಟು ಮುದ್ದಾಗಿದೆ, ಕಣ್ಗಳಂತೂ ಅಷ್ಟು ಚೆನ್ನಾಗಿದೆ, ಆದರೆ ಆ ಕಣ್ಗಳಿಗೆ ದೃಷ್ಟಿನೇ ಇಲ್ಲ ಎಂದು ಆಕೆ ಅಳುವಾಗ ನನಗೆ ಮಗುವನ್ನು ನೋಡಿದಾಗ ಬಹಳ ದುಃಖ ಆಯಿತು. ಯೇಸುವೇ, ನೀನು ಹುಟ್ಟು ಕುರುಡರಿಗೆ ಕಣ್ಣು ಕೊಟ್ಟ ದೇವರು, ನಿನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. ಅವತ್ತು ಅಖಂಡ ಜಪಸರ ಪ್ರಾರ್ಥನೆ, ನಮ್ಮ ತಂಡದವರೆಲ್ಲ ಸೇರಿ ಆ ಮಗುವನ್ನು ಪರಮಪ್ರಸಾದದ ಮುಂದೆ ಮಲಗಿಸಿ ದೇವರಲ್ಲಿ ಅಂಗಲಾಚಿ ಬೇಡುತ್ತಾ ಪ್ರಾರ್ಥನೆ ಮಾಡಿ ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟೆವು. 3 ತಿಂಗಳ ನಂತರ, ಅದು 5 ತಿಂಗಳ ಮಗು, 3 ತಿಂಗಳು ಅಥವಾ 4 ತಿಂಗಳು, ಮತ್ತೆ ಒಂದು ದಿನ ಅಖಂಡ ಜಪಸರಕ್ಕೆ ಒಂದು ಮಗು ಚೇರ್ ಹಿಡ್ಕೊಂಡು ಓಡಾಡ್ತಾ ಇದೆ, ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ. ನಾನು ಜನ ಜಾಸ್ತಿ ಇದ್ದ ಕಾರಣ ಅವರ ತಾಯಿ ಯಾರು ಅಂತ ಗಮನಿಸಲಿಲ್ಲ. ಆಮೇಲೆ ಅವರಮ್ಮ ಮಗುನ ಎತ್ಕೊಂಡು ಬರ್ತಾರೆ. ಸಿಸ್ಟರ್, ನನ್ನ ಮಗುಗೆ ಕಣ್ಣಿನ ಪವರ್ ಚೆನ್ನಾಗಿ ಬರ್ತಾ ಇದೆ, 75% ಎಲ್ಲ ನೋಡ್ತಾಳೆ, ಇನ್ನು ಸ್ವಲ್ಪ
ಇಂಪ್ರೂವ್ ಆಗಬೇಕಾಗಿದೆ. ದೇವರಿಗೆ ಸ್ತೋತ್ರ ಆಗಲಿ ಎಂದು ಸಾಕ್ಷೀಕರಿಸಿ ಹೋಯಿತು. ನನಗೆ ಬಹಳ ಖುಷಿ ಆಯಿತು. ನನ್ನ ಯೇಸು ನನ್ನ ರಕ್ಷಕ, ಯೆಹೋವ ರಾಫ, ಸೌಖ್ಯದಾಯಕ, ಇಂದಿಗೂ ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಕಾರ್ಯ ಮಾಡುತ್ತಿದ್ದಾರೆ. ಆದ ಕಾರಣ ಕಳುಹಿಸಲಾದವನು ಆ ಸ್ಥಳಕ್ಕೆ ಹೋಗು, ನಿನಗೆ ಬಿಡುಗಡೆ ಉಂಟು ಎನ್ನುವ ರೀತಿಯಲ್ಲಿ. ಒಂದು ಕ್ಷಣಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ನಾಳೆ ಆತ್ಮೀಕ ಅಂಧತ್ವದ ಕುರಿತು ನಾವು ಧ್ಯಾನಿಸೋಣ. ಕರ್ತರಾದ ಯೇಸುವೆ, ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಜೀವಸ್ವರದ ಒಂದೊಂದು ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ವಿಶೇಷವಾಗಿ ಕಣ್ಣುಗಳಲ್ಲಿ ದೃಷ್ಟಿ ದೋಷ, ಸಮೀಪ ದೃಷ್ಟಿ, ದೂರ ದೃಷ್ಟಿ, ಕಣ್ಣಿನಲ್ಲಿ ಪವರ್ ಕಮ್ಮಿಯಾಗಿದೆ, ಇಂಥದ್ದು ಅವರು ಸ್ಪೆಕ್ಸ್ ಹಾಕಲೇಬೇಕು, ಅದು ಹಾಕದಿದ್ದರೆ ಅವರಿಗೆ ಏನೂ ಕಾಣಿಸುವುದಿಲ್ಲ, ಅಥವಾ ಸಕ್ಕರೆ ಕಾಯಿಲೆಯ ನಿಮಿತ್ತ ಕಣ್ಣಿನ ದೃಷ್ಟಿ ಕಳೆದು ಹೋಗಿದೆ ಎಂದು ಕಣ್ಣು ಕಾಣಿಸದೆ ಕಂಗಲಾಗಿರುವವ ಎಲ್ಲರನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಅಪ್ಪ, ಆ ಒಂದು ಕುರುಡು ಭಿಕ್ಷುಗಾರ ತಿಮಾಯನ ಮಗ ಬಾರ್ತಿಮೇಯನ ಕಣ್ಗಳನ್ನು ನೀವು ಮುಟ್ಟಿದಾಗ ಅವನ ಕಣ್ಣು ಸಂಪೂರ್ಣ ಸೌಖ್ಯವಾಯಿತು. ಇನ್ನೊಂದು ಬಾರಿ ನಿಮ್ಮ ಗಾಯಗೊಂಡ ಹಸ್ತದಿಂದ ಮುಟ್ಟಿರಿ ಯೇಸುವೆ. ಎಲ್ಲ ಮಕ್ಕಳನ್ನು ಮುಟ್ಟಿರಿ ಯೇಸುವೆ. ನಿಮ್ಮ ಗಾಯಗೊಂಡ ಹಸ್ತದಿಂದ ಮುಟ್ಟಿರಿ ಯೇಸುವೆ. ನಿಮ್ಮ ಹಸ್ತದಲ್ಲಿ ಬಿಡುಗಡೆ ಉಂಟು, ಸೌಖ್ಯ ಉಂಟು, ರಕ್ಷಣೆ ಉಂಟು, ಆಶೀರ್ವಾದ ಉಂಟು. ಪರಿಪೂರ್ಣವಾದ ಸೌಖ್ಯ ನಿಮ್ಮ ಗಾಯಗಳಿಂದ ಹರಿದು ಬರಲಿ ಯೇಸುವೆ. ನೀವು ಮುಟ್ಟುವಾಗ ಸಂಪೂರ್ಣ ಬಿಡುಗಡೆ. ಈ ಸಮಯದಲ್ಲಿ ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ. ಅದು ಯೇಸುವಿನ ಕರವಾಗಿ ಮಾರ್ಪಡಲಿ. ಇದು ನಿನ್ನ ಕೈಯಲ್ಲ ಮಗನೇ, ಮಗಳೇ, ಯೇಸುವಿನ ಕರವಾಗಿ ಮಾರ್ಪಡಲಿ. ನಾನು ಸಹ ನನ್ನ ಕೈಗಳನ್ನು ನಿಮ್ಮ ಮೇಲೆ ಚಾಚುತ್ತೇನೆ. ಮಾರ್ಕ 16:17 ಮೇಲ್ಪಟ್ಟು ಅವರು ರೋಗಿಗಳ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸುವಾಗ ಯೇಸು ನಾಮದ ಶಕ್ತಿಯಲ್ಲಿ ಅವರು ಗುಣ ಹೊಂದುವರು ಎಂಬ ವಾಕ್ಯ ನನ್ನ ವಿಶ್ವಾಸಕ್ಕೆ ಆಧಾರವಾಗಿರುವ ಕಾರಣ ಯೇಸುವಿನ ಗಾಯಗೊಂಡ ಕರವಾಗಿ ಮಾರ್ಪಡಲಿ. ಈ ಸಮಯದಲ್ಲಿ ನಾನು ಮುಟ್ಟುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಕಣ್ಣುಗಳಲ್ಲಿರುವ ಎಲ್ಲ ದೋಷ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ. ಯೇಸುವಿನ ರಕ್ತ ಸಕಲ ದೋಷಗಳನ್ನು ಶುದ್ಧೀಕರಿಸಿ ಪರಿಹರಿಸುವ ರಕ್ತದಿಂದ ಅವರ ಕಣ್ಣುಗಳು ತೊಳೆದು ಶುದ್ಧೀಕರಿಸಲ್ಪಡಲಿ. ಶಿಲೋವಾಯ್ ಕಳುಹಿಸಲ್ಪಟ್ಟವನು ಪ್ರಭು ಯೇಸು ಕ್ರಿಸ್ತರ ರಕ್ತದಿಂದ ಅವರ ಕಣ್ಣುಗಳು ತೊಳೆದು ಶುದ್ಧೀಕರಿಸಲ್ಪಡಲಿ. 2 ಕೊರಿಂಥ 5:17 ಅದು ನೂತನವಾಗಿ ಸೃಷ್ಟಿಯಾಗಲಿ ಸ್ವಾಮಿ. ಹಳೆಯದು ನಾಶವಾಯಿತು, ಹೊಸದಿದೋ ಜನ್ಮ ತಳೆದಿದೆ ಎಂಬಂತೆ ಅವರ ಕಣ್ಣುಗಳಿಗೆ ಪೂರ್ಣ ಸೌಖ್ಯವನ್ನು, ಪೂರ್ಣ ದೃಷ್ಟಿಯನ್ನು ಅನುಗ್ರಹಿಸಿರಿ. ಅವರ ಸಕಲ ಪಾಪ ಅಪರಾಧಗಳು ಯೇಸು ನಾಮದಲ್ಲಿ ಕ್ಷಮಿಸಲ್ಪಡಲಿ. ಅಪ್ಪ, ನಿಮ್ಮನ್ನು ನೋಡಬೇಕು, ನಿನ್ನ ವಾಕ್ಯವನ್ನು ಓದಬೇಕು, ನಿನ್ನ ನಾಮದ ಮಹಿಮೆಯನ್ನು, ನಿನ್ನ ಸೌಖ್ಯದ ಶಕ್ತಿಯನ್ನು ಪರರಿಗೆ ಸಾಕ್ಷೀಕರಿಸಿ ಅವರು ಅದ್ಭುತಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಅವರ ಎಲ್ಲ ಕುರುಡುತನ ನೀಗಿ ಹೋಗಿ ಕಣ್ಗಳು ಪೂರ್ಣ ಸೌಖ್ಯವನ್ನು ಪಡೆದುಕೊಂಡು ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ನನ್ನ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೇನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಅನೇಕ ಮಕ್ಕಳಲ್ಲಿ ತೊಂದರೆಗಳಿದೆ, ಕಳಿಸಿಕೊಡಿ. ಈ ವಾಕ್ಯವನ್ನು ಕೇಳುವಾಗ ಅವರಿಗೊಂದು ವಿಶ್ವಾಸ ಬರುತ್ತದೆ. ವಿಶ್ವಾಸದ ಮೂಲಕ ಅವರು ಎಲ್ಲವನ್ನ ಪಡೆದುಕೊಳ್ಳುತ್ತಾರೆ. ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಬಿಡುಗಡೆ ಹೊಂದಿದ್ದೇನೆ ಎಂಬುದು ದೇವರ ವಾಕ್ಯ. ದೇವರ ವಾಕ್ಯ ಸತ್ಯ, ಅದು ಕಾರ್ಯ ಮಾಡುವಂಥದ್ದಾಗಿದೆ. ಥ್ಯಾಂಕ್ ಯು.